ಶಕ್ತಿ ಅದಕ್ಕೂ ಪ್ರದರ್ಶನ ಮಾಡಿ ತಲೆ ಓಡಿಸಿ ಆಡ್ಬೇಕು. ನಾವು ಗೆಲ್ತೋ ಬಿಡ್ತೋ ಸೆಕೆಂಡ್ರಿ, ಜನ ನೋಡ್ಬೇಕ್ರಿ. ಹೌದಪ್ಪ ಇವ್ರ ಕ್ಲಾಸ್ ಮೇಲೆ ಎಫೆಕ್ಟ್ ಆಗ್ತಾರೋ ಆ ಟೈಮ್ದಾಗ ರಿಸನ್ ಕೊಡಾಕ ಬಂದಿಲ್ಲ, ನಾವು ಪಟ್ಟಿಲ್ಲ ಅಂತ ಅನ್ನೋಂಗಿಲ್ಲ. ನಮಗೆ ಕರೆಸ್ಟಿಗೆ ನಾವು ಕೊಡ್ಬೇಕು ಇಷ್ಟ ಅನ್ನೋದು. ಬಾ ಊಟ ಮಾಡಿ ಆರಾಮ್ಸೆ, ತಲೆ ಕೆಡ್ಸ್ಕೋಬೇಡ, ತಲೆ ಕೆಡ್ಸ್ಕೋಬೇಡ, ಆರಾಮ್ಸೆ ಊಟ ಮಾಡ್ಬೇಡ. ಊಟ ಮಾಡೋ ಆರಾಮ್ಸೆ ಮುಕ್ಕೋ, ತಲೆ ಕೆಡ್ಸ್ಕೋಕ್ ಹೋಗ್ಬೇಡ. ಬಿ ಹ್ಯಾಪಿ, ನೋ ಬಿ ಪಿ. ನಾನು ಸತ್ಯ ಹೇಳ್ತೀನಿ, ನನಗೆ ಇದೆ ಎಲ್ಲ ಅಂದರೆ ನನಗೆ ನಮ್ಮ ಮನಸ್ಸಲ್ಲಿ ಯಾವಾಗ ಎಂತ ಬರುತ್ತೆ ಆ ಟೈಮಲ್ಲಿ ಹೇಳ್ಬಿಟ್ಟುದು. ಮುಂಚೆದು ಎಂತ ತಲೆಯಲ್ಲಿ ಇಲ್ಲ. ಅದು ಗೇಮ್ ಉಂಟಲ್ವ, ಗೇಮ್ ಸ್ಟ್ರಾಟಜಿ. ಎಲ್ಲಾನು ಹೇಳ್ರಿ ಅಂತ ಹೇಳ್ಬೇಕು. ಅದನ್ನು ಬಿಟ್ಟು ಇವತ್ತೇ ಅದೇ ತಲೆಯಲ್ಲಿ ಗೇಮ್ ಸ್ಟ್ರಾಟಜಿ ಹಂಗೆ ಬರಲ್ಲ. ನಿನ್ನೆ ಎಂತಾಯ್ತು, ಹಂಗೆ ಎಂತಾಯ್ತು, ನನ್ನ ಕಾಂಪಿಟೇಟರ್ ಹಂಗೆ ಎಂತ ಬರಲ್ಲ. ಆ ಟೈಮಲ್ಲಿ ಟ್ರಿಕ್ ಎಂತ ಬರುತ್ತೆ ರಪ್ಪ ಹೇಳ್ಬಿಡ್ತೀವಿ, ಎಂತ ಬೇಡ ಅಂದರೆ. ಹೌದು, ಅದೇ ನಾವು ಆ್ಯಕ್ಚುಲಿ ಥಿಂಕ್ ಮಾಡಿ ಹೇಳ್ತೀವಿ. ಯಾಕೆಂದರೆ ಯಾರಿಗೆ ಅನ್ಯಾಯ ಆಗಬಾರ್ದು. ನನ್ನ ಮನಸ್ಸಲ್ಲಿ ಹಂಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ನಾನು ಯಾವಾಗ ಒಪ್ಕೊಳ್ತೀನಿ, ಓ ಸತ್ಯವಾಗಿ ಅನ್ಯಾಯ ಯಾರಿಗೆ ಆಗಬಾರ್ದು, ನ್ಯಾಯ ಆಗಬೇಕು. ಇಲ್ಲ, ನಾವು ಮಾಡಲಿಲ್ಲ ಅನ್ಯಾಯ. ಮತ್ತೆ ಯಾಕದನ್ನ ಅನ್ಸಿದ್ದು ಇಬ್ರು ಅಂದ್ರೆ ಇವ್ರು ಅವ್ರು ಮಾತಾಡ್ತಾರೋ ಜನ ನೋಡ್ತೈತಿ. ಜನ ನೋಡ್ತೈತಿ ಬಿಡ, ಅವ್ರು ಹೆಂಗ್ ಮಾತಾಡ್ತಾರೋ ತಲೆ ಓಡಿಸಿ ಜನ ನೋಡ್ತಾರೆ. ಅಂತ ಟೈಮ್ದಾಗ ಬಿಟ್ಟು ಕೊಡ್ಬಾರ್ದು ಅಂತ ನಾವು ಹೇಳಿದ ಕರೆಕ್ಟ್ ಐತಂದ್ರೆ ಅದನ್ನ ಬಿಟ್ಟು ಕೊಡಬಾರ್ದು ಯಾವುದೇ ಪರಿಸ್ಥಿತಿ ಆಗಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಎಷ್ಟು ಕಷ್ಟಪಡ್ದು, ಎಷ್ಟು ವಾದ ಮಾಡಿದ್ವಿ, ಎಷ್ಟು ಜಗ ಆಡಿದ್ವಿ, ಯಾರ ಕಡೆ ಎಷ್ಟು ಅನ್ಸ್ಕೊಂಡು. ನಮಗೆ ರಾಜ ಹಾಕೊಂತಾರ ಅವ್ರು ಕಷ್ಟಪಟ್ಟ ಆಗಲಿ. ಅವರು ನಮ್ಮ ಬಗ್ಗೆ ನಾವು ವಿಚಾರ ಮಾಡೋಣ, ಅವ್ರ ಬಗ್ಗೆ ವಿಚಾರ ಮಾಡ್ತೀವಿ. ನಮ್ಮ ಆಟ ನಾವು ಆಡ್ಬೇಕಿಲ್ಲಿ, ಅದು ಸರಿನೂ ತಪ್ಪು ಗೊತ್ತಿಲ್ಲ. ನಮ್ಮ ಪ್ರಕಾರ ಕಷ್ಟ ತಪ್ಪಂತ ಯಾರು ಕೇಳಿದಾಗ, ಸ್ವೀಟ್ ಸರ್ ಕೇಳಿದಾಗ, ಅವ್ರೇನು ನಮ್ಗೆ ಕೇಳಿದಾಗ ಮಾಡಿದೆ ಸರಿ ಅನಿಸ್ತೈತೆ, ಸರಿ ಅನಿಸಿತ್ತಪ್ಪ ಅಂತಂದ್ರೆ, ಸರ್ ಆಗಿನ ಟ್ಯಾಬ್ದಾಗ ನಾವು ಕೊಟ್ಟದ್ದು ಸರ ಇಷ್ಟ, ನಮ್ಗೆ ಇನ್ನೂ ಹೇಳ್ಬೇಕಾದ ರೀಸನ್ ಇತ್ತು, ಆ ಟೈಮ್ದಾಗ ನಮ್ಗೆ ತಲೆ ಆಗೋದಿಲ್ಲ ಅಂದ್ರೆ ಮಾತು ನಮ್ಗೆ ಅವ್ರು ಸರ್ ತಪ್ಪಾಗಿತ್ತಂದ್ರೆ ಒಪ್ಕೊಂಡು ಅವ್ರು ಇವ್ರು ಮುಂದೆ ಒಪ್ಕೋಕೆ ಹೋಗಾರ. ಅವ್ರು ಜನ ತೊಗೊಂಡು ಮಾತಾಡ್ತಾರೆ, ಜನ ನೋಡ್ತೈತಿ ಬಿಡು, ನೀವು ಮಾಡಿದ ಜನ ನೋಡ್ತೈತಿ ಮಾಟ್ಕೊಂಡು. ನಾವು ಬೇಕಿಲ್ಲ ಇದ್ದದ ನೇರವಾಗಿ ಹೇಳ್ತಾನೆ ಇಷ್ಟ. ವಿಚಾರ ಮಾಡ್ಬೇಕು, ವಿಚಾರ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ, ವಿಚಾರ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಅವರು